ಏನು ಮತ್ತೆ ಬಂಗಾರದ ಮಾರ್ಕೆಟ್ ಕ್ರಾಶ್ ಆಯ್ತಾ? ಹೌದು ವೀಕ್ಷಕರೇ, ದಿಢೀರ್ ಅಂತ ರಾತ್ರೋರಾತ್ರಿ ಮಹಾ ಇಳಿಕೆ ಕಂಡ ಚಿನ್ನ ಬೆಳ್ಳಿ ಬೆಲೆಗಳು. ಮತ್ತೆ ಗ್ರಾಹಕರು ಅಂಗಡಿಗಳಿಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಮತ್ತೆ ಖರೀದಿ ಜೋರಾಗುತ್ತಾ? ಹೌದು ವೀಕ್ಷಕರೇ, ಈಗಾಗಲೇ ಎಲ್ಲಾ ಒಂದು ಅಂಗಡಿಗಳಲ್ಲೂ ಕೂಡ ಬಂಗಾರ ಬೆಳ್ಳಿ ಬೆಲೆ ಭರ್ಜರಿ ಇಳಿಕೆ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಆಮದು ಸುಂಕ ಏರಿಕೆ ಮಾಡಿದ್ರೂ ಕೂಡ ಬಂಗಾರ ಬೆಳ್ಳಿಯಲ್ಲಿ ಇಳಿಕೆ ಆಗಿರೋ ಕಾರಣ ಜನರು ಮತ್ತೆ ಖರೀದಿ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹಾಗಾದ್ರೆ ಎಷ್ಟು ಇಳಿಕೆ ಆಗಿದೆ? ಈಗ ಬಂಗಾರ ತಗೋಬೇಕಾ ಬೇಡವಾ? ಇನ್ನಷ್ಟು ಇಳಿಕೆ ಆಗುತ್ತಾ ಬಂಗಾರದ ಬೆಲೆ? ನಿಮ್ಮ ಎಲ್ಲಾ ಪ್ರಶ್ನೆಗೂ ಕೂಡ ಉತ್ತರ ಈ ವಿಡಿಯೋದಲ್ಲಿ ಸಿಗಲಿದೆ. ಹೌದು, ದಿಢೀರ್ ಅಂತ ಮಹಾ ಕುಸಿತಕ್ಕೆ ಕಾರಣವೇನು, ಅಂದ್ರೆ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗಿದೆ. ಮತ್ತೆ ಈಗ ಹಳೆ ದರಕ್ಕೆ ಬಂಗಾರ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ. ಅಂದ್ರೆ ಎಷ್ಟು ಇಳಿಕೆ ಆಗಿದೆ ನೋಡೋಕ್ಕಿಂತ ಮುಂಚೆ ನಿಮಗೂ ಕೂಡ ಆಸೆ ಇದ್ರೆ ಬಂಗಾರದ ಬೆಲೆ ಇನ್ನೂ ಇಳಿಕೆ ಆಗಲಿ ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ತುಂಬಾ ಜನ ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಇದು ನಾವು ಕೇಳೋ ಪ್ರಶ್ನೆಗೆ ಪ್ರತಿಯೊಬ್ರು ಕೂಡ ಕಮೆಂಟ್ ಮೂಲಕ ಉತ್ತರ ಕೊಡಬಹುದು. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಸುಲಭವಾಗಿ ಬಂಗಾರ ಖರೀದಿ ಮಾಡಬೇಕು. ಆ ಒಂದು ಬೆಲೆ ನಮಗೆ ನೀವು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹೌದು ವೀಕ್ಷಕರೇ, ಎಲ್ಲರೂ ಕೂಡ ಕಮೆಂಟ್ ಮಾಡ್ತಿದ್ರು ಬೆಲೆ ಇಳಿಕೆ ಆಗ್ಬೇಕು ಅಂತ. ಅದೇ ತರ ಈಗ ನಿಜ ಕೂಡ ಆಗ್ತಾ ಇದೆ. ಇದರ ಹಿಂದೆ ಇರೋ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಅಮೆರಿಕ ಇರಾನ್ ನಡುವಿನ ಯುದ್ಧ ಕೊನೆಯಾಯಿತು. ಹೌದು ವೀಕ್ಷಕರೇ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇನ್ಮೇಲೆ ಯುದ್ಧ ಮಾಡಲ್ಲ ಅಂತ ಸಹಿ ಕೂಡ ಹಾಕೇ ಬಿಟ್ರು. ಸಹಿ ಹಾಕ್ತಾ ಇದ್ದಂತೆ ಬಂಗಾರ ಬೆಳ್ಳಿ ಬೆಲೆ ಪಾತಾಳಕ್ಕೆ ಕುಸಿದೇ ಹೋಯ್ತು ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ಇತ್ತ ಅಮೆರಿಕನ್ ಫೆಡರಲ್ ರಿಸರ್ವ್ ಬಡ್ಡಿ ದರಗಳು ಕೂಡ ದೊಡ್ಡ ನಿರ್ಧಾರ ಪ್ರಕಟ ಮಾಡಲಿದ್ದಾವೆ. ಅದರ ಬೆನ್ನಲ್ಲೇ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗ್ತಾ ಇದೆ. ಹಾಗಾದ್ರೆ ETF ಗಳ ಬೆಲೆಯಲ್ಲೂ ಕೂಡ ಭರ್ಜರಿ ಕುಸಿತವಾಗಿದೆ. ಇದು ಹೂಡಿಕೆದಾರರಿಗೆ ಶಾಕ್ ಆಗಿದ್ರೆ ಹೊಸದಾಗಿ ಖರೀದಿ ಮಾಡೋರಿಗೆ ಒಂದು ಹೊಸ ಅವಕಾಶ ಬರಲಿದೆ ಅಂತಾನೂ ಕೂಡ ಹೇಳ್ಬಹುದು. ಹಾಗಾದ್ರೆ ವೀಕ್ಷಕರೇ, ನೀವು ಚಾರ್ಟ್ ಮೇಲೆ ಕೂಡ ನೋಡ್ತಿರ್ಬೋದು. ನೋಡಿ, ಬರೋಬ್ಬರಿ ನಾವು ನಿಮಗೆ ಹೋದ 5 ದಿನಗಳ ಹಿಂದೆ, 1 ತಿಂಗಳ ಹಿಂದೆ ಬೆಲೆ ತೋರಿಸ್ತಾ ಇದ್ದೇವೆ. 2,75,000 ರೂಪಾಯಿದದ್ದು ಈಗ 2,32,000 ರೂಪಾಯಿ. ಲೆಕ್ಕ ಮಾಡಿ, ಬರೋಬ್ಬರಿ 40-45,000 ರೂಪಾಯಿಷ್ಟು ಮಹಾಪತನ ಬೆಳ್ಳಿಯಲ್ಲಿ ಕಂಡಿದೆ. ನೋಡಿ ಯಾವ ತರ ಕೆಂಪು ಕಲರ್ ಅಂದ್ರೆ ರೆಡ್ ಕಲರ್ ಅಂದ್ರೆ ಪತನ ಅಂತಾನೆ ನೀವು ತಿಳ್ಕೋಬಹುದು. ದೊಡ್ಡ ಮಟ್ಟದಲ್ಲಿ ಮಹಾ ಕುಸಿತವಾಗಿದೆ ಬೆಳ್ಳಿ ಬೆಲೆ. ಕೇವಲ ಬೆಳ್ಳಿ ಮಾತ್ರ ಅಲ್ಲ, ಬಂಗಾರ ಕೂಡ ಇದೇ ತರ ಇಳಿಕೆ ಆಗಿದೆ. ಇನ್ನು ಬಂಗಾರದ ಚಾರ್ಟ್ ನೋಡಿದ್ರೆ ನಿಮಗೆ ತುಂಬಾ ಖುಷಿ ಆಗ್ಬಹುದು. ಹೊಸದಾಗಿ ಖರೀದಿ ಮಾಡೋರಿಗೆ, ಈಗಾಗಲೇ ಖರೀದಿ ಮಾಡಿದವರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು. ದೊಡ್ಡ ನಷ್ಟ ಅಂತಾನೂ ಕೂಡ ಹೇಳಲಾಗುತ್ತೆ. ನೋಡಿ, ಕೇವಲ ಹೋದ ವಾರ ಈ ವಾರಕ್ಕೆ 26,000 ರೂಪಾಯಿ ದೊಡ್ಡ ಮಟ್ಟದ ಕುಸಿತ. ಅಂದ್ರೆ 2,54,000 ರೂಪಾಯಿ ಇತ್ತು ಬೆಳ್ಳಿ ಬೆಲೆ, ಅಂದ್ರೆ MCX ಅಲ್ಲಿ. ಈಗ 2,32,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. 2,28,000 ರೂಪಾಯಿ ತನಕ ಬಂದಿದೆ. ಅಂದ್ರೆ ಇನ್ನಷ್ಟು ಇಳಿಕೆ ಆಗುವ ಎಲ್ಲಾ ಸಾಧ್ಯತೆ ಇದೆ. ನಾವು ನಿನ್ನೆ ಮೊನ್ನೆಯಿಂದ ಹೇಳ್ತಾ ಇದ್ವಿ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗೋ ಚಾನ್ಸ್ ಇದೆ ಅಂತ. ಅದು ಈಗ ನಿಜವಾಗ್ತಾ ಇದೆ. ಎದಕ್ಕಪ್ಪ ಅಂದ್ರೆ ಯಾವಾಗ ಯುದ್ಧ ಒಂದು ಕಡಿಮೆ ಆಗುತ್ತೆ, ನೋಡಿ, ಯುದ್ಧಗಳು ಯಾವಾಗ ಕಡಿಮೆ ಆಗುತ್ತೆ ಅವಾಗ ಜಾಗತಿಕ ಅಸ್ಥಿರತೆ ಕಡಿಮೆ ಆಗುತ್ತೆ. ಯಾವಾಗ ಜಾಗತಿಕ ಅಸ್ಥಿರತೆ ಕಡಿಮೆ ಆಗುತ್ತೆ, ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ ವೀಕ್ಷಕರೇ. ಅದರ ಬೆನ್ನಲ್ಲೇ ಬೆಳ್ಳಿ ಬೆಲೆ, ಬಂಗಾರದ ಬೆಲೆ ದೊಡ್ಡ ಮಟ್ಟದಲ್ಲಿ ಪತನವಾಗಿದೆ. ನೋಡಿ, ಈಗಾಗಲೇ ಮಾರ್ಕೆಟ್ ಅಲ್ಲಿ 10,000 ರೂಪಾಯಿ ಬೆಳ್ಳಿ ಬೆಲೆ ಇಳಿಕೆ ಮಾಡೋದ್ರ ಮೂಲಕ ನಿನ್ನೆ 2,60,000 ರೂಪಾಯಿ ಇತ್ತು ಕೆಜಿಗೆ, ಈಗ 2,50,000 ರೂಪಾಯಿ ಆಗಿದೆ. ಅಂದ್ರೆ 10,000 ರೂಪಾಯಿಷ್ಟು ಇಳಿಕೆ ಆಗಿದೆ. ನಾಳೆನೂ ಕೂಡ ಮತ್ತೆ 10,000 ರೂಪಾಯಿ ಇಳಿಕೆ ಆಗಬಹುದು. ಎದಕ್ಕಂದ್ರೆ ಇವತ್ತು ಕೂಡ ಇಳಿಕೆ ಆಗಿದೆ ರಾತ್ರಿವರೆಗೂ. ನಾಳೆ ಬೆಳಿಗ್ಗೆ ಮತ್ತೆ ಇದು ಅಪ್ಡೇಟ್ ಆಗಿ 2,45,000 ಅಥವಾ 2,42,000 ರೂಪಾಯಿಗೆ ಓಪನ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಧಿಕೃತವಾಗಿ ನಮಗೆ 10 ಗಂಟೆ ನಂತರ ಅಪ್ಡೇಟ್ ಸಿಗಲಿದೆ ಬೆಳಿಗ್ಗೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಇದೇ ತರ ಬಂಗಾರದ ಬೆಲೆ ಕೂಡ ಮಹಾ ಒಂದು ಕುಸಿತ ಕಂಡಿದೆ. ಇನ್ನು ನಾವು ನಿಮಗೆ ಇವತ್ತು ಬಂಗಾರದ ಬೆಲೆ ಎದಕ್ಕೆ ಇಳಿಕೆ ಆಗ್ತಾ ಇದೆ, ಹೇಗೆ ಏರಿಕೆ ಆಗುತ್ತೆ, ಈಗ ತಗೋಬೇಕಾ ಬೇಡವಾ, ಎಲ್ಲಾ ಪ್ರಶ್ನೆಗೂ ಕೂಡ ನಿಮಗೆ ಉತ್ತರ ಸಿಗಲಿದೆ. ನೋಡಿ, ಒಂದು ಕಡೆಗೆ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕೊನೆಯಾಗಿದ್ದಕ್ಕೆ ಇತ್ತ ನಮಗೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕೂಡ ಮುಂದೆ ಇರೋಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದ್ದು ಮುಂದಿನ ಬರೋ ದಿನಗಳಲ್ಲಿ ಇಳಿಕೆ ಕೂಡ ಆಗುವ ಸಾಧ್ಯತೆ ಇದೆ. ಇನ್ನು ಮುಖ್ಯವಾಗಿ ಬಂಗಾರ ಬೆಳ್ಳಿ ಬೆಲೆ ಏನಾಗುತ್ತೆ, ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ, ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ನರೇಂದ್ರ ಮೋದಿಜಿಯವರ ಒಂದು ಹೇಳಿಕೆಯಿಂದ ಆಮದು ಪ್ರಮಾಣ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗಿದೆ. ಅಂದ್ರೆ ನೋಡಿ, ಭಾರತ ದೇಶ ಬರೋಬ್ಬರಿ 75ರಿಂದ 100 ಟನ್ ಆಮದು ಮಾಡ್ಕೋತಾ ಇತ್ತು. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಡಿಮ್ಯಾಂಡ್ ಇತ್ತು. ಯಾವಾಗ ನರೇಂದ್ರ ಮೋದಿಜಿಯವರು 1 ವರ್ಷಗಳ ಕಾಲ ಚಿನ್ನ ಖರೀದಿ ಬೇಡ ಅಂತ ಜನರಿಗೆ ಮನವಿ ಮಾಡಿದ್ರಲ್ಲ, ಆ ಕ್ಷಣದಿಂದಲೇ ಬರೋಬ್ಬರಿ 70% ಬಂಗಾರ ಖರೀದಿ ಮಾಡೋರ ಸಂಖ್ಯೆ ಕಡಿಮೆ ಆಗಿದೆ. ಅಂದ್ರೆ ಡಿಮ್ಯಾಂಡ್ ದೊಡ್ಡ ಮಟ್ಟದಲ್ಲಿ ಕುಸಿತವಾಗಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ನಾವು ನಿಮಗೆ ಸ್ಕ್ರೀನ್ ಮೇಲೆ ಚಾರ್ಟ್ ಕೂಡ ತೋರಿಸ್ತೇವೆ. ನೋಡಿ ವೀಕ್ಷಕರೇ, ದೊಡ್ಡ ಮಟ್ಟದಲ್ಲಿ ಕುಸಿತಕ್ಕೆ ಕಾರಣ ಏನಪ್ಪಾ ಅಂದ್ರೆ ಭಾರತ ದೇಶ ಬಂಗಾರ ಆಮದು ಕಡಿಮೆ ಮಾಡಿದ್ದು, ಅಂದ್ರೆ ದೊಡ್ಡ ಮಟ್ಟದಲ್ಲಿ ಡಿಮ್ಯಾಂಡ್ ಕಡಿಮೆ ಆಗಿದ್ದು ಮಹಾಪತನಕ್ಕೆ ಕಾರಣವಾಗ್ತಿರಬಹುದು ಅಂತ ಹೇಳಲಾಗ್ತಾ ಇದೆ.
ಹೌದು ವೀಕ್ಷಕರೇ, ನೀವು ನೋಡಬಹುದು ದೊಡ್ಡ ಮಟ್ಟದಲ್ಲಿ ಕುಸಿತ ಅಂದ್ರೆ ಇಲ್ಲಿ ನೋಡಿ, ಮೊನ್ನೆ 1,53,000 ರೂಪಾಯಿ ತನಕ ಇತ್ತಲ್ಲ ಬೆಲೆ MCX ಬಂಗಾರದ್ದು, ಈಗ 1,47,000 ರೂಪಾಯಿಗೆ ಓಡ್ತಾ ಇದೆ. ಹತ್ತತ್ರ 6ರಿಂದ 8,000 ರೂಪಾಯಿಷ್ಟು ಕುಸಿತ. ಇದು ಕೇವಲ 5 ದಿನ, 1 ತಿಂಗಳ ಹಿಂದೆ. ಮೊನ್ನೆ 1,75,000 ರೂಪಾಯಿ ತನಕನೂ ಹೋಗಿತ್ತು ಬೆಲೆ. ಅಂದ್ರೆ ನೋಡಿ, ಇವತ್ತು ನೀವು ಲೆಕ್ಕ ಮಾಡಿ 1,47,000 ರೂಪಾಯಿಗೆ ಬಂದಿದೆ. ಹತ್ತತ್ರ 22,000 ರೂಪಾಯಿ ಕುಸಿತ ಅಂತಾನೆ ಹೇಳ್ಬಹುದು. ಇನ್ನು 1,60,000 ರೂಪಾಯಿ ಕೂಡ ಇತ್ತು ಮೊನ್ನೆ, ಈಗ ಮತ್ತೆ 13,000 ರೂಪಾಯಿಷ್ಟು ಇಳಿಕೆ ಆಗಿದೆ ಅಂತ ತಿಳ್ಕೊಬಹುದು. ಬೇಕಾದ್ರೆ ನೀವು ಚಾರ್ಟ್ ಕೂಡ, ಇದು MCX ಚಾರ್ಟ್ ನೋಡಬಹುದು. ಇದು ನಮ್ಮ ಒಂದು ಫೆಬ್ರವರಿ ತಿಂಗಳಲ್ಲಿ 1,80,000 ರೂಪಾಯಿ ತನಕ ಹೋಗಿತ್ತು. ನಂತರ ನೋಡಿ ಈಗ 1,47,000 ರೂಪಾಯಿ. ಹತ್ತಿರ ನೀವು ಲೆಕ್ಕ ಮಾಡಿ, ಫೆಬ್ರವರಿ ತಿಂಗಳು ಜೂನ್ ತಿಂಗಳಿಗೆ ಕಂಪೇರ್ ಮಾಡಿದ್ರೆ 32,000 ರೂಪಾಯಿಯಷ್ಟು ಇಳಿಕೆ ಆಗಿದೆ. ಅಂದ್ರೆ 1,80,000 ರೂಪಾಯಿ ತನಕ ಹೋಗಿತ್ತು ಬೆಲೆ. ಅವಾಗ ಯಾರೆಲ್ಲ ಖರೀದಿ ಮಾಡಿದ್ರು ಇವತ್ತು ಅವರಿಗೆ ದೊಡ್ಡ ಮಟ್ಟದ ನಷ್ಟ ಅಂತಾನೆ ಹೇಳ್ಬಹುದು. ಹೊಸದಾಗಿ ಖರೀದಿ ಮಾಡೋರಿಗೆ ಒಂದು ಸೂಪರ್ ಚಾನ್ಸ್ ಬರಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸ್ವಲ್ಪ ಇಳಿಕೆ ಆಗುವ ಸಾಧ್ಯತೆ ಕೂಡ ಇರುವಂತದ್ದು. ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಮತ್ತೆ ಏರಿಕೆ ಕೂಡ ಆಗಬಹುದು ಅಂತ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಈಗ ನೀವು ಬೆಲೆ ಕೂಡ ನೋಡ್ತಿರ್ಬಹುದು, ಮೊನ್ನೆ ಅಂದ್ರೆ ಹೋದ ವಾರ 1,64,000 ರೂಪಾಯಿ ಇತ್ತು, ಈಗ 1,47,000 ರೂಪಾಯಿಗೆ ಬಂದಿದೆ. ದೊಡ್ಡ ಮಟ್ಟದಲ್ಲಿ ಕುಸಿತ ಇಲ್ಲಿ ಕಂಡಿರುವಂತದ್ದು. ಅಂದ್ರೆ ದೊಡ್ಡ ಮಟ್ಟದ ಒಂದು ಮಹಾಪತನ ಅಂತಾನು ಕೂಡ ನೀವಿಲ್ಲಿ ಕರಿಬಹುದು ವೀಕ್ಷಕರೇ. ಈಗ ಬಂಗಾರ ತಗೋಬೇಕಾ ಬೇಡವಾ, ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ, ಯಾವಾಗ ಬೆಲೆ ಕಡಿಮೆ ಆಗುತ್ತೆ ಅವಾಗ ನೀವು ಸ್ವಲ್ಪ ತಗೋಬಹುದು. ಆದ್ರೆ ನರೇಂದ್ರ ಮೋದಿಜಿಯವರು ಸದ್ಯಕ್ಕೆ 1 ವರ್ಷಗಳ ಕಾಲ ಖರೀದಿ ಮಾಡಬೇಡಿ ಅಂತ ಜನರಿಗೆ ಒಂದು ಸಲಹೆ ಕೂಡ ಕೊಟ್ಟಿದ್ದಾರೆ, ಒಂದು ಮನವಿ ಕೂಡ ಮಾಡಿದ್ದಾರೆ. ಅದರ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಜನರು ಸದ್ಯಕ್ಕೆ ಖರೀದಿ ಮಾಡಬೇಡಿ. ಯಾಕಂದ್ರೆ ಮುಂದೆ ಸರ್ಕಾರ ಆಮದು ಸುಂಕ ಇಳಿಕೆ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಮತ್ತೆ 10ರಿಂದ 15,000 ರೂಪಾಯಿ ಇಳಿಕೆ ಆಗೋ ಚಾನ್ಸ್ ಇದೆ. ನೋಡಿ, ನೀವು ಮೊನ್ನೆ ಅಂದ್ರೆ ಇದು ಹೋದ ವಾರ 1,54,000 ರೂಪಾಯಿ ತನಕನೂ ಬೆಲೆ ಬಂದಿತ್ತು. ಈಗ ಅದಕ್ಕಿಂತನೂ ಕಡಿಮೆ ಆಗಿದೆ, 1,50,000 ರೂಪಾಯಿ ಆಯ್ತು. ಅವಾಗ ತುಂಬಾ ಜನ ಖರೀದಿ ಮಾಡಿರ್ಬೋದು. ಈಗ 1,50,000 ರೂಪಾಯಿಗಿಂತ ಕೆಳಗೆ ಬಂದು 1,46,000 ರೂಪಾಯಿ ತನಕ ಮತ್ತೊಮ್ಮೆ ಬೆಲೆ ಬಂದು ಮತ್ತೆ 1,47,000 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಇದು MCX ನ ಬೆಲೆ ಆಗಿರೋದ್ರಿಂದ ಯಾರೆಲ್ಲ ಬಂಗಾರ ಆನ್ಲೈನ್ ನಲ್ಲಿ ತಗೋತಾರೆ, ETF ಗಳು ತಗೋತಾರೆ, ಅಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಲ್ಲಿ ನೀವೇನಾದ್ರೂ ಹೂಡಿಕೆ ಮಾಡ್ತೀರಪ್ಪ ಅಂದ್ರೆ ಇದು ನಿಮಗೆ ಗೊತ್ತಿರುತ್ತೆ. ಇದರ ಬೆಲೆ ಯಾವಾಗ ಕಡಿಮೆ ಆಗುತ್ತೆ ನೋಡಿ, ಅವಾಗ ಭಾರತದ ಮಾರ್ಕೆಟ್ ಅಲ್ಲೂ ಕೂಡ ಬೆಲೆಯನ್ನ ಇಳಿಕೆ ಮಾಡ್ತಾರೆ. ವೀಕ್ಷಕರೇ, ಇಲ್ಲಿ ಮೊದಲಿಗೆ ಹೇಳ್ಬೇಕಂದ್ರೆ ಬಂಗಾರದ ಡಿಮ್ಯಾಂಡ್ ಕಡಿಮೆ ಆಗಿದೆ. ಸೊ ವೀಕ್ಷಕರೇ, ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗುವ ಸಾಧ್ಯತೆ ಇದೆ. ಭಾರತ ದೇಶ ಆಮದು ಬಿಟ್ಟಿದ್ದಕ್ಕೆ ಈ ಒಂದು ಇಳಿಕೆಗೆ ಕಾರಣ ಕೂಡ ಹೌದು. ಅಮೆರಿಕನ್ ಫೆಡರಲ್ ರಿಸರ್ವ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ಗಳು ಯಥಾಸ್ಥಿತಿ ಕಾಯ್ದುಕೊಂಡಿದ್ದೆ ಈ ಒಂದು ಹೂಡಿಕೆದಾರರು ಅಮೆರಿಕನ್ ಡಾಲರ್ ಅಲ್ಲಿ ಹೂಡಿಕೆ ಮಾಡ್ತಿರಬಹುದು. ಹೀಗಾಗಿ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗ್ತಾ ಇದೆ. ವೀಕ್ಷಕರೇ, ಈಗ 18 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ 1,09,000 ರೂಪಾಯಿ, ಹತ್ರ 2,740 ರೂಪಾಯಿ ದೊಡ್ಡ ಮಟ್ಟದಲ್ಲಿ ಕುಸಿತವಾಗಿದೆ ಒಂದೇ ದಿನ. ನಿನ್ನೆ ಕೂಡ 2,700 ರೂಪಾಯಿ ಅಷ್ಟು ಇಳಿಕೆ ಆಗಿತ್ತು. ಇವತ್ತು ಕೂಡ 2,700 ರೂಪಾಯಿ ಇಳಿಕೆ ಆಗಿದೆ. ನಾಳೆನೂ ಕೂಡ ಮತ್ತೆ 2ರಿಂದ 3,000 ರೂಪಾಯಿ ಅಷ್ಟು ಇಳಿಕೆ ಆಗುತ್ತೆ. ಅಂದ್ರೆ ಮತ್ತೆ 1,06,000 1,07,000 ರೂಪಾಯಿಗೆ ಬರಲಿದೆ 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ. ಇದು ಇವತ್ತಿನ ಡೇಟಾ. ನಾಳೆ ಮತ್ತೆ ರೇಟ್ ಬದಲಾವಣೆ ಆಗ್ಬಹುದು, ನಾಡಿದ್ದು ಮತ್ತೆ ಬದಲಾವಣೆ ಆಗ್ಬಹುದು. ಸೊ ವೀಕ್ಷಕರೇ, ಬಂಗಾರ ಬೆಳ್ಳಿ ಖರೀದಿ ಮಾಡೋರು ಮಾರ್ಕೆಟ್ ಅನ್ನ ಅಬ್ಸರ್ವ್ ಮಾಡ್ತಿರ್ಬೇಕು. ಶೇರ್ ಮಾರ್ಕೆಟ್ ಆಗಿರಬಹುದು ಅಥವಾ ಭಾರತದ MCX ಅಂತ ಇದೆ, ಗೋಲ್ಡ್ MCX ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್, ಅದರಲ್ಲಿ ನೀವು ಡೇಟಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬೆಲೆ ಏರಿಕೆ ಆಗುತ್ತೆ ಇಳಿಕೆ ಆಗುತ್ತೋ. ಈಗ ನಾವು ನೋಡಿರೋ ಡೇಟಾ ಪ್ರಕಾರ ಇನ್ನೂ ಸ್ವಲ್ಪ ಇಳಿಕೆ ಆಗ್ಬಹುದು. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗಿದೆಯಲ್ಲ, ಇನ್ನು ಸ್ವಲ್ಪ ಇಳಿಕೆ ಆಗಿ ನಂತರ ಮತ್ತೆ ಏರುಗತಿಯಲ್ಲಿ ಮುಂದೆ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ವೀಕ್ಷಕರೇ, ಮುಂದಿನ ಬರೋ ದಿನ ಏರಿಕೆ ಆಗುತ್ತೆ ಇಳಿಕೆ ಆಗುತ್ತೋ, ಈ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ ಮುಂದಿನ 2-3 ವರ್ಷದ ಒಂದು ಒಳಗೆ ಮತ್ತೆ ಬಂಗಾರ 1,80,000 ರೂಪಾಯಿ ದಾಟಬಹುದು ಅಂತಾನೂ ಕೂಡ ಇಲ್ಲಿ ತಜ್ಞರು ಹೇಳ್ತಾ ಇರುವಂತದ್ದು. ಅಂದ್ರೆ ಮತ್ತೆ ದೊಡ್ಡ ಮಟ್ಟದ ಏರಿಕೆ ಬಂಗಾರ ಬೆಳ್ಳಿಯಲ್ಲಿ ಕಾಣುತ್ತೆ. ಇನ್ನು ಬೆಳ್ಳಿಯಲ್ಲೂ ಕೂಡ ಏರಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಆಮದು ಸುಂಕ 6% ಇದ್ದದ್ದು 15% ಇದೆ. ಈಗ ಒಂದು ವೇಳೆ ಕೇಂದ್ರ ಸರ್ಕಾರ ಮತ್ತೆ ಅದನ್ನ 6%ಗೆ ಇಳಿಕೆ ಮಾಡಿದ್ರೆ ಬಂಗಾರದ ಬೆಲೆ 10ರಿಂದ 15,000 ರೂಪಾಯಿ ಮತ್ತಷ್ಟು ಇಳಿಕೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಬಹುದು. ಸೊ ವೀಕ್ಷಕರೇ, ಇಲ್ಲಿ ನೀವು ಖರೀದಿ ಮಾಡುವಾಗ ರಿಸ್ಕ್ ಕೂಡ ಇರುತ್ತೆ. ಅಂದ್ರೆ ಯಾವಾಗ ಬೇಕಾದ್ರೂ ಬೆಲೆ ಏರಿಕೆನೂ ಆಗ್ಬಹುದು ಇಳಿಕೆನೂ ಆಗ್ಬಹುದು, ಇದರಲ್ಲಿ ಲಾಭನೂ ಇದೆ ನಷ್ಟನೂ ಇದೆ. ಹೀಗಾಗಿ ನೀವೇನಾದ್ರೂ ಆಭರಣ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ತಗೋಬಹುದು. 1 ಗ್ರಾಮ್ 2 ಗ್ರಾಮ್ 3 ಗ್ರಾಮ್ ಈ ತರ ನೀವು ತಗೋಬಹುದು. ಇನ್ನು ದೊಡ್ಡ ಮಟ್ಟದಲ್ಲಿ ಖರೀದಿ ಮಾಡೋರು ಸ್ವಲ್ಪ ಎಚ್ಚರ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ನೋಡಿ, ಇದ್ರದ್ದು ಬೆಲೆ 10 ಗ್ರಾಮ್ಗೆ 3,350 ರೂಪಾಯಿ ಇಳಿಕೆ ಆಗಿದೆ. ನಿನ್ನೆ 1,38,000 ರೂಪಾಯಿ ಇತ್ತು, ಇವತ್ತು 1,33,700 ರೂಪಾಯಿ ಆಗಿದೆ. ಅಂದ್ರೆ ದೊಡ್ಡ ಮಟ್ಟದ ಇಳಿಕೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಸೊ ಇಲ್ಲಿ ನೀವು ನೋಡೋದಾದ್ರೆ 10 ಗ್ರಾಮ್ಗೆ
1,33,000 ರೂಪಾಯಿ ಬಂದಿದೆ. ನಾಳೆವರೆಗೂ ಇದ್ರದ್ದು ಬೆಲೆ 1,30,000 ರೂಪಾಯಿ ತನಕ ಇಳಿಕೆ ಆಗುವ ಸಾಧ್ಯತೆ ಇದೆ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡಿರುವಂತದ್ದು ಬಂಗಾರದ ಬೆಲೆ. ಇನ್ನು ಬೆಳ್ಳಿ ಕೂಡ ನಿಮಗೆ ಗೊತ್ತಿರುವ ಹಾಗೆ 10,000 ರಿಂದ 15,000 ರೂಪಾಯಿಯಷ್ಟು ಮತ್ತೊಮ್ಮೆ ಇಳಿಕೆ ಆಗಲಿದೆ ಅಂತಾನೂ ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಆಸ್ ಪರ್ ಮಲ್ಟಿ ಕಾಮೊಡಿಟಿ ಎಕ್ಸ್ಚೇಂಜ್ ನ ಪ್ರಕಾರ. ಅಂದ್ರೆ ನೋಡಿ, ಯಾವಾಗ ಯುದ್ಧಗಳು ನಿಂತು ಹೋಗುತ್ತೆ, ಜಾಗತಿಕ ಅಸ್ಥಿರತೆ ಕಡಿಮೆ ಆಗುತ್ತೆ, ಅವಾಗ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋರ ಸಂಖ್ಯೆ ಕಡಿಮೆ ಆಗುತ್ತೆ. ಡಾಲರ್ ಬಲವಾದ್ರೆ ಡಾಲರ್ ಅಲ್ಲಿ ಹೂಡಿಕೆ ಮಾಡ್ತಾರೆ. ಸೊ ಈಗ ಷೇರು ಮಾರುಕಟ್ಟೆ, ಭಾರತದ ಷೇರು ಮಾರುಕಟ್ಟೆ ಆಗಿರ್ಬೋದು, ಅಮೆರಿಕನ್ ಷೇರು ಮಾರುಕಟ್ಟೆ ಕೂಡ ಗ್ರೀನ್ ಅಲ್ಲಿ ಕ್ಲೋಸ್ ಆಗ್ತಾ ಇದೆ. ಹೂಡಿಕೆದಾರರು ಟ್ರೇಡಿಂಗ್ ಮಾಡ್ತಾರೆ. ಸಾವಿರಾರು ಕೋಟಿ ಹೂಡಿಕೆ ಮಾಡೋರು, ವಿದೇಶಿ ಬ್ಯಾಂಕುಗಳು ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋದು ಬಿಟ್ಟು ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡ್ತಾರೆ. ಇನ್ನು ನೀವೇನಾದ್ರೂ 24 ಕ್ಯಾರೆಟ್ ಚಿನ್ನ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ನೀವು ಆನ್ಲೈನ್ ಅಲ್ಲೂ ತಗೋಬಹುದು, ETF ಗಳನ್ನು ತಗೋಬಹುದು. ಅಂದ್ರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಇದೆ, ಸೆಬಿ ಅಂತ ಬರುತ್ತೆ. ಅದರ ಅಂಡರ್ ಅಲ್ಲಿ ನಿಮಗೆ ಬಂಗಾರ ಮತ್ತು ಬೆಳ್ಳಿಯ ETF ಗಳು ಸಿಗುತ್ತೆ. ನೀವು ಇವತ್ತು ಬಂಗಾರದ ಆಭರಣ ತಗೋತೀರಾ ಅಂದ್ರೆ 10 ರಿಂದ 15% ಮೇಕಿಂಗ್ ಚಾರ್ಜ್ ಕೊಟ್ಟಿರ್ತೀರಾ, ಅದು ನಿಮಗೆ ವಾಪಸ್ ಬರಲ್ಲ. ನೀವು ಮರಳಿ ಮಾರಾಟ ಮಾಡ್ತೀರಾ ಅಂದ್ರೆ 10% ನಿಮಗೆ ನಷ್ಟ ಅಂತಾನೆ ಹೇಳ್ಬಹುದು. ಅದೇ ನೀವೇನಾದ್ರೂ ಫಿಸಿಕಲ್ ಬಂಗಾರ ಅಂದ್ರೆ ಗಟ್ಟಿ ಬಂಗಾರ ತಗೊಂಡ್ರೆ, ಅಂದ್ರೆ 24 ಕ್ಯಾರೆಟ್ ತಗೊಂಡ್ರೆ ಅದರಲ್ಲಿ ಮೇಕಿಂಗ್ ಚಾರ್ಜ್ ಇರಲ್ಲ. ಸೊ ಅದು ನಿಮಗೆ ಲಾಭ ಅಂತಾನೆ ಹೇಳ್ಬಹುದು. ಇನ್ನು 24 ಕ್ಯಾರೆಟ್ ಚಿನ್ನದ ಬೆಲೆ ನೋಡಿ 1,45,000 ರೂಪಾಯಿ ತನಕ ಮತ್ತೊಮ್ಮೆ ಬಂದಿದೆ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಇಳಿಕೆ, 3,650 ರೂಪಾಯಿ ಇಳಿಕೆ ಕಂಡಿದೆ. ಇದು ನಿನ್ನೆ 1,48,000 1,49,000 ರೂಪಾಯಿ ಇತ್ತು. ಈಗ ನೋಡಿ 1,45,000 ರೂಪಾಯಿ ತನಕ ಬಂದಿದೆ ವೀಕ್ಷಕರೇ. ಇನ್ನು 2-3 ಸಾವಿರ ಇಳಿಕೆ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಯಾವಾಗ ಇಳಿಕೆ ಆಗಿರುತ್ತೆ, ಒಂದು ಡಿಸ್ಕೌಂಟ್ ಬೆಲೆಗೆ ಬಂಗಾರ ಸಿಗ್ತಾ ಇದೆ ಅಂತ ತಿಳ್ಕೊಳ್ಳಿ, ಕಡಿಮೆ ಬೆಲೆಗೆ ಬಂಗಾರ ಸಿಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಈಗ ಒಂದು ಆಫರ್ ಇರುತ್ತೆ, ಒಂದು ಅಂಗಡಿಯಲ್ಲಿ ಒಂದು ಬಟ್ಟೆ ಹಾಕಿರ್ತಾರೆ, ಅದು ಆಕ್ಚುಲಿ ಬಂದು 1,000 ರೂಪಾಯಿ ಇರುತ್ತೆ. ಆಫರ್ ಅಂತ ಹೇಳಿ ನಿಮಗೆ 500 ರೂಪಾಯಿ ಕೊಡ್ತಿರ್ತಾರೆ, ನೀವು ತಗೋತಿರಲ್ಲ. ಅದೇ ತರ ಬಂಗಾರ ನಿನ್ನೆ ಮೊನ್ನೆ 1,50,000 ರೂಪಾಯಿಗೆ ಮಾರ್ತಾ ಇದ್ರು. ಇವತ್ತು ಡಿಸ್ಕೌಂಟ್ ಅಂತ 1,45,000 ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅಂದ್ರೆ ಕಡಿಮೆ ಆಗಿದೆ, 5,000 6,000 ಕಡಿಮೆ ಆಗಿದೆ ಅಂತ ತಿಳ್ಕೊಳ್ಳಿ, ಡಿಸ್ಕೌಂಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಇಳಿಕೆ ಆಗಿದೆ ಅಂತ ತಿಳ್ಕೊಂಡ್ರೆ ತುಂಬಾ ಜನ ತಗೊಳ್ಳಲ್ಲ, ಡಿಸ್ಕೌಂಟ್ ಅಂದ್ರೆ ತಗೋತಾರೆ. ಸೊ ವೀಕ್ಷಕರೇ, ಹೂಡಿಕೆ ಮಾಡೋರಿಗೆ ಒಂದು ಒಳ್ಳೆ ಅವಕಾಶ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಇಳಿಕೆ ಆಗಬಹುದು, ಆದ್ರೆ ದೊಡ್ಡ ಮಟ್ಟದಲ್ಲಿ ಏರಿಕೆ ಮತ್ತೊಮ್ಮೆ ಕಾಣಬಹುದು ಅಂತಾನೂ ಕೂಡ ತಜ್ಞರು ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಬಂಗಾರ ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ, ನಿಮಗೆ ಏನು ಅನಿಸುತ್ತೆ ಬೇಗನೆ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.